ನಮಸ್ತೆ ಎಲ್ಲರಿಗೂ. ನಾನಿವತ್ತು ಲಡ್ಡುನ ಮಾಡ್ತಾ ಇದ್ದೀನಿ. ಪಂಚಮಿ ಹಬ್ಬಕ್ಕೆ ಈ ರೀತಿ ಲಡ್ಡು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿ ಇರುತ್ತೆ. ಇದು ಪಂಚಮಿ ಹಬ್ಬಕ್ಕೆ ಅಂತ ಅಲ್ಲ, ನಾವು ಡೈಲಿನೂ ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಇದಕ್ಕೆ ಮಾಡೋ ಪಾಕ ಮಾತ್ರ ತುಂಬ ಈಸಿ ಇದೆ. ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲದಾಗಿ ನೋಡಿ, ನಾನು 250 ಗ್ರಾಮ್ ಆಗುವಷ್ಟು ಉತ್ತತ್ತಿನ ತೊಗೊಂಡಿದ್ದೀನಿ, ಡೇಟ್ಸನ್ನ. ಇದರಲ್ಲಿರುವಂಥ ಬೀಜನ ತೆಗೆದು ಸಣ್ಣಗೆ ಪೌಡ್ರ್ ಮಾಡಿ ತೊಗೊಳ್ಳಿ. ತುಂಬ ಪೌಡ್ರ್ ಏನು ಬೇಡ, ಈ ರೀತಿ ಇದ್ದರೆ ಸಾಕು. ಇವಾಗ ಕಡಾಯಿಗೆ ತುಪ್ಪನ ಹಾಕ್ತಿದ್ದೀನಿ ನೋಡಿ. ಹಾಕಿ ಒಣ ದ್ರಾಕ್ಷಿನ ನಾನು ಫ್ರೈ ಮಾಡಿ ತೊಗೋತಿದ್ದೀನಿ. ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಒಣ ದ್ರಾಕ್ಷಿನ. ಹಾಕಿ ಕರೆಕ್ಟಾಗಿ ಇದನ್ನು ಫ್ರೈ ಮಾಡಿ ತೊಗೊಳ್ಳಿ. ನೀವು ಬೇಕಂದರೆ ಕಪ್ಪು ದ್ರಾಕ್ಷಿನೂ ಸಹ ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟೇ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಹಾಕಿದಷ್ಟು ಲಡ್ಡು ಮಾತ್ರ. ಕರೆಕ್ಟಾಗಿ ಇದನ್ನು ಫ್ರೈ ಮಾಡಿ ತಗೊಳ್ಳಿ. ಇವಾಗ ನೋಡಿ ಸ್ವಲ್ಪ ಫ್ರೈ ಆಗಿದೆ ನೋಡಿ, ಈ ರೀತಿ ಫ್ರೈ ಆದರೆ ಸಾಕು. ಇವಾಗ ತೆಗಿತಾ ಇದ್ದೀನಿ. ಇವಾಗ ಅದೇ ಕಡಾಯಿಗೆ ನಾನು ಗೋಡಂಬಿ ಮತ್ತು ಬಾದಾಮನ್ನ ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಫ್ರೈ ಮಾಡಿ ತಗೊಳ್ಳಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ ತಗೊಳ್ಳಿ. ತಿನ್ನುವಾಗ ತುಂಬಾ ರುಚಿಯಾಗಿ ಬರುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು. ಇವಾಗ ಫ್ರೈ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ಇವಾಗ ಅದೇ ಕಡೆಯಾಗಿ ನಾನು ಮತ್ತೆ ತುಪ್ಪನ ಹಾಕ್ತಾಯಿದ್ದೀನಿ. ಹಾಕಿ ಒಂದು 2ರಿಂದ 3 ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಇವಾಗ ನಾನು ಅಂಟನ್ನು ಫ್ರೈ ಮಾಡ್ಕೊತಿದ್ದೀನಿ. ಅಂಟು ಹಾಕಿದಷ್ಟು ಲಡ್ಡು ತಿನ್ನುವಾಗ ತುಂಬಾ ಚೆನ್ನಾಗಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಒಂದು ಸ್ವಲ್ಪ ಅಂಟನ್ನ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಮಾಡುವಾಗ ಸ್ವಲ್ಪ ಅಂಟಂಟಾಗುತ್ತೆ, ಅಂಟ್ಕೊಂಡಿರುತ್ತೆ. ಫ್ರೈ ಆದ ನಂತರ ಅದು ಬಿಡಿ ಬಿಡಿ ಆಗುತ್ತೆ. ಬಿಡಿಸಿದರೆ ನೋಡಿ, ಈ ರೀತಿ ಕರೆಕ್ಟಾಗಿ ಫ್ರೈ ಮಾಡಿ ತಗೊಳ್ಳಿ. ಇವಾಗ ತೆಗಿತೀನಿ ನೋಡಿ. ಇವಾಗ ಲಾಸ್ಟಿಗೆ ನಾನು ಅಳಿವಿನ ಫ್ರೈ ಮಾಡ್ಕೊತಿದ್ದೀನಿ. ಅದೇ ತುಪ್ಪದಲ್ಲಿ ಅಳಿವಿನ ಫ್ರೈ ಮಾಡ್ಕೊತಿದ್ದೀನಿ ನೋಡಿ. ಇವಾಗ ಅಳಿವೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತಗೊಳ್ಳಿ. ಅಳಿವಿಗೆ ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬ್ಯಾಕ್ ಪೇನ್ ಇರೋರು ಬೆಳಗ್ಗೆ ಎದ್ದ ತಕ್ಷಣ ನೈಟು ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, 1 ಬೌಲಷ್ಟು ಒಣ ಕೊಬ್ಬರಿ ತುರಿನ ಹಾಕ್ತಿದ್ದೀನಿ. ಹಾಕಿ ಕರೆಕ್ಟಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ತಗೊಳ್ಳಿ. ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ನಾನು 1 ಬೌಲ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. ನಿಮ್ಮ ಸ್ವೀಟಿಗೆ ಅನುಗುಣವಾಗಿ ತಗೊಳ್ಳಿ. ಇವಾಗ 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಪಾಕ ಬೇಕು ಅಂತ ಇಲ್ಲ, ಜಸ್ಟ್ ಇದು ಕರಗಿ ಸ್ವಲ್ಪ ಗಟ್ಟಿ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ತಗೊಳ್ಳಿ. ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಇವಾಗ ಗಟ್ಟಿ ಆಗ್ತಾಯಿದೆ. ಇವಾಗ ಸ್ಟೋವ್ನ ಆಫ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು. ನೋಡಿ, ಇವಾಗ ಬಿಸಿ ಇರುವಾಗಲೇ ಇವಾಗ ಫ್ರೈ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲನೂ ಸೇರಿಸ್ತಾ ಇದ್ದೀನಿ ನೋಡಿ. ನೋಡಿ, ಅಂಟು ಇವಾಗ ಸ್ವಲ್ಪ ಬಿಡಿ ಬಿಡಿ ಅಂಟ್ಕೊಂಡಿರುತ್ತೆ. ಈ ರೀತಿ ಕೈಯಿಂದ ಕರೆಕ್ಟಾಗಿ ಈ ರೀತಿ ಮಾಡಿದರೆ ನೋಡಿ, ಈ ರೀತಿ ಬಿಡಿ ಬಿಡಿ ಆಗುತ್ತೆ. ಅಂಟು ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ. ಇವಾಗ ನೋಡಿ, ಎಲ್ಲದನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಅಳಿವಿನ ಹಾಕ್ತಾಯಿದ್ದೀನಿ. ಅಳಿವಿಗೆ ನಾವು ಎಷ್ಟು ತುಪ್ಪ ಹಾಕಿರ್ತೀವಿ ಪೂರ್ತಿಯಾಗಿ ಹಾಕಬೇಕು ಇದನ್ನು. ಇವಾಗ ನೋಡಿ, ಪೌಡ್ರ್ ಮಾಡ್ಕೊಂಡಿರುವಂಥ ಉತ್ತತ್ತಿ ಪೌಡ್ರನ್ನ ಹಾಕ್ತಿದ್ದೀನಿ. ತುಂಬ ಪೌಡ್ರ್ ಮಾಡ್ಕೋಬಾರ್ದು, ಈ ರೀತಿ ತರಿ ತರಿಯಾಗಿ ಇರಬೇಕು. ಇವಾಗ ಫ್ಲೇವರಿಗೆ ಏಲಕ್ಕಿ ಪೌಡರ್ನ ಸೇರಿಸ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ, ತುಂಬ ಪಾಕ ಮಾಡಬಾರ್ದು, ನಾನು ತೋರಿಸಿದ್ದೀನಿ. ಗಟ್ಟಿ ಪಾಕ ಅಂತ ಮಾಡಬಾರ್ದು ಇದನ್ನು. ನೋಡಿ, ಕರೆಕ್ಟಾಗಿ ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ.
ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಬ್ಬಕ್ಕೆ ಅಂತ ಅಲ್ಲ, ತಿನ್ನಬೇಕು ಅನಿಸಿದಾಗೆ ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ತಿಂದರೆ ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರು ಸಹ ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ರೀತಿ ಮನೆಯಲ್ಲಿ ಎಕ್ಸ್ಟ್ರಾ ಕೊಬ್ಬರಿ ಇದ್ದಾಗ, ಒಣ ಕೊಬ್ಬರಿ ಇದ್ದಾಗ ಈ ರೀತಿ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಮಾಡಿಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಕೊಡ್ತಾನೆ ಬರಬೇಕು, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇವಾಗ ನೋಡಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಡ್ಡನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಲಾಸ್ಟಿಗೆ ಮಾಡುವಾಗ ಸ್ವಲ್ಪ ಉದುರು ಅನಿಸುತ್ತೆ. ಸ್ವಲ್ಪ ಕಡಾಯಿನ ಸ್ವಲ್ಪ ಬಿಸಿ ಮಾಡಿ ಮತ್ತೆ ಲಡ್ಡು ಮಾಡಿಕೊಂಡ್ರೆ ಕರೆಕ್ಟಾಗಿ ಇದೇ ರೀತಿ ಬರುತ್ತೆ. ಲಾಸ್ಟಿಗೆ ಸ್ವಲ್ಪ ಉದುರು ಅನಿಸುತ್ತೆ. ಬೇಗ ಬಿಸಿ ಇರುವಾಗಲೇ ಈ ರೀತಿ ಉಂಡಿನ ರೆಡಿ ಮಾಡಿಕೊಂಡು ತಗೊಳ್ಳಿ. ಇವಾಗ ನೋಡಿ ಪೂರ್ತಿಯಾಗಿ ನಾನು ಉಂಡಿನ ರೆಡಿ ಮಾಡಿ ತೊಗೊಂಡಿದ್ದೀನಿ. ನೀವು ಸಹ ಟ್ರೈ ಮಾಡಿ, ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಮನೆಯಲ್ಲಿ ಎಕ್ಸ್ಟ್ರಾ ಒಣ ಕೊಬ್ಬರಿ ಇದ್ದಾಗ ಈ ರೀತಿ ಡ್ರೈ ಫ್ರೂಟ್ಸನ್ನ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಪೂರ್ತಿ ಹಾಕಬೇಕಂತ ಇಲ್ಲ, ಸ್ವಲ್ಪ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿ ಇರುತ್ತೆ. ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು, ತುಪ್ಪ ಸ್ವಲ್ಪ ಜಾಸ್ತಿ ಇರಬೇಕು ಇದಕ್ಕೆ, ತುಂಬಾ ರುಚಿಯಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಸಹ ಟ್ರೈ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.